2006ರ ಗೂಗಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಒಂದು ತುರ್ತು ಮೀಟಿಂಗ್ ನಡೀತಿತ್ತು. ಇಡೀ ಗೂಗಲ್ ಕಂಪನಿಯ ಅಸ್ತಿತ್ವವೇ ಮುಳುಗಿ ಹೋಗುವ ಕತ್ತಲು ಆವರಿಸಿತ್ತು. $1 ಬಿಲಿಯನ್ ಸಾಮ್ರಾಜ್ಯ ಧೂಳುವಿಪಟವಾಗುವ ಹಂತದಲ್ಲಿತ್ತು. ಆಗ ಮೀಟಿಂಗ್ ರೂಮ್ನಲ್ಲಿ ಒಬ್ಬ 34 ವರ್ಷದ ಭಾರತೀಯ ಯುವಕ ಎದ್ದು ನಿಂತು ಒಂದು ಮಾಸ್ಟರ್ ಪ್ಲಾನ್ ಹೇಳುತ್ತಾನೆ. ಆ ಒಂದು ಪ್ಲಾನ್ ಇಡೀ ಇಂಟರ್ನೆಟ್ ಪ್ರಪಂಚದ ಇತಿಹಾಸವನ್ನ ಬದಲಾಯಿಸಿಬಿಟ್ಟಿತು. ಯಾರು ಆ ಯುವಕ? ಗೂಗಲ್ ಕಂಪನಿಯನ್ನ ರಕ್ಷಿಸಿದ ಆ ಒಂದು ಸೀಕ್ರೆಟ್ ಐಡಿಯಾ ಆದ್ರೂ ಏನಾಗಿತ್ತು? ಈ ಐಡಿಯಾದಲ್ಲಿ ಜಗತ್ತಿನ ಅತಿ ದೊಡ್ಡ ದೈತ್ಯ ಕಂಪನಿ CEO ಸುಂದರ್ ಪಿಚಾಯ್ ಅವರ ಜೀವನದ ಯಾರಿಗೂ ತಿಳಿಯದ 4 ಕುತೂಹಲಕಾರಿ ರಹಸ್ಯ ರಿವೀಲ್ ಮಾಡಲಿದ್ದೇವೆ. ಅಂದು ಬಿಲಿಯನಿಯರ್ ಕಂಪನಿಗಳಾದಂತಹ ಮೈಕ್ರೋಸಾಫ್ಟ್ ಮತ್ತು ಟ್ವಿಟರ್ ಸುಂದರ್ ಪಿಚಾಯ್ ಅವರನ್ನು ತಮ್ಮ ಕಂಪನಿಯ CEO ಮಾಡಲು ಕೋಟಿ ಹಣ ಹಿಡಿದು ಮುಗಿಬಿದ್ದಾಗ ಗೂಗಲ್ ಇವರನ್ನು ಉಳಿಸಿಕೊಳ್ಳಲು ಕೊಟ್ಟ ಆಫರ್ ಎಷ್ಟು ಗೊತ್ತಾ? ಇಂದು ಜಗತ್ತಿನ ಎಲ್ಲ ಫೋನ್ ನಂಬರ್ಗಳನ್ನು ಸೇವ್ ಮಾಡುವ ಗೂಗಲ್ನ ಬಾಸ್ ತನ್ನ 12ನೇ ವಯಸ್ಸಿನವರೆಗೂ ಸ್ವಂತ ಮನೆಯಲ್ಲಿ ಒಂದು ಟೆಲಿಫೋನ್ ಕೂಡ ನೋಡಿರಲಿಲ್ಲ. ಹಾಗಾದರೆ ಅವರಲ್ಲಿದ್ದ ಹ್ಯೂಮನ್ ಮೈಂಡ್ ಪವರ್ ಏನು? ಅಮೆರಿಕದಲ್ಲಿ ಓದಲು ವಿಮಾನ ಟಿಕೆಟ್ ಕೊಳ್ಳಲು ಅವರ ತಂದೆ ಇಡೀ ವರ್ಷದ ಸಂಪಾದನೆಯನ್ನು ಪಣಕ್ಕಿಟ್ಟಿದ್ದರು. ಅಂದು ಕೇವಲ ಒನ್ ವೇ ಟಿಕೆಟ್ ಬುಕ್ ಮಾಡಿ ಹೋದ ಹುಡುಗ ಇಂದು ವರ್ಷಕ್ಕೆ ಎಷ್ಟು ಕೋಟಿ ಸಂಬಳ ಪಡೆಯುತ್ತಾರೆ ಗೊತ್ತಾ? ಗೂಗಲ್ನ ಸಂಸ್ಥಾಪಕರು ಸುಂದರ್ ಪಿಚಾಯ್ ಅವರ ಒಂದು ಐಡಿಯಾವನ್ನ ಇದು ಫ್ಲಾಪ್ ಐಡಿಯಾ, ಇದರಿಂದ ಕಂಪನಿಗೆ ನಷ್ಟ ಆಗುತ್ತೆ ಅಂತ ರಿಜೆಕ್ಟ್ ಮಾಡಿದ್ದರು. ಆದರೆ ಅದೇ ಐಡಿಯಾ ಇಂದು ಗೂಗಲ್ನ ಅತಿ ದೊಡ್ಡ ಶಕ್ತಿಯಾಗಿದೆ. ಅದು ಯಾವುದು ಗೊತ್ತಾ? ಈ ಎಲ್ಲ ಪ್ರಶ್ನೆಗಳ ಇಂದಿನ ರೋಮಾಂಚಕ ಕಥೆಯನ್ನು ತಿಳಿಯಲು ವಿಡಿಯೋ ಕೊನೆವರೆಗೂ ನೋಡಿ. ಮಿಸ್ ಮಾಡಿದರೆ ಖಂಡಿತ ಪಶ್ಚಾತ್ತಾಪ ಪಡ್ತೀರಾ. ಸುಂದರ್ ಪಿಚಾಯ್ ಅವರ ಜೀವನವೇನು ಹೂವಿನ ಹಾಸಿಗೆ ಆಗಿರಲಿಲ್ಲ, ಮುಳ್ಳಿನ ಹಾದಿಯೇ ಆಗಿತ್ತು. ಸುಂದರ್ ಪಿಚಾಯ್ ಅವರ ಕತೆ ಶುರುವಾಗದು ಜೂನ್ 10, 1972ರಲ್ಲಿ ತಮಿಳುನಾಡಿನ ಮದುರೈನ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವರ ಜನನ. ಇವರ ಹೆಸರು ಪಿಚಾಯ್ ಸುಂದರ್ ರಾಜನ್. ಇವರ ಬಾಲ್ಯ ಹೇಗಿತ್ತು ಗೊತ್ತಾ? ಇವತ್ತು ನಾವು ಸಣ್ಣ ವಿಷಯಕ್ಕೆ ಕಂಪ್ಲೇಂಟ್ ಮಾಡ್ತೇವೆ, ಆದರೆ ಸುಂದರ್ ಪಿಚಾಯ್ ಅವರ ತಾಯಿ, ತಂದೆ, ಸೋದರ ಇಬ್ಬರು ರೂಮ್, ಒಂದೇ ಮನೆ, ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸ. ಲಿವಿಂಗ್ ರೂಮ್ನಲ್ಲೇ ನೆಲದ ಮೇಲೆ ಮಲಗುತ್ತಿದ್ದು, ಮನೆಯಲ್ಲಿ ಟಿವಿ ಕೂಡ ಇರಲಿಲ್ಲ, ಫ್ರಿಡ್ಜ್ ಇರಲಿಲ್ಲ, ಕಾರು ದೂರದ ಮಾತು. ಆದರೆ ಈ ಬಡತನದಲ್ಲಿ ಸುಂದರ್ ಅವರಲ್ಲಿ ಒಂದು ಗಾಡ್ ಗಿಫ್ಟ್ ಇತ್ತು. ಅದು ಏನಂದರೆ ಮೈಂಡ್ ಒಂಥರ ಕಂಪ್ಯೂಟರ್ ಥರ ಕೆಲಸ ಮಾಡ್ತಿತ್ತು. ಅವರ ಮನೆಗೆ ಮೊದಲ ಫೋನ್ ಬಂದಾಗ 12 ವರ್ಷ. ಅವರ ಮನೆಗೆ ಯಾರೇ ಬಂದು ಡಯಲ್ ಮಾಡಿದ್ರು ಕೂಡ ಆ ನಂಬರ್ನ ಒಮ್ಮೆ ನೋಡಿದರೆ ಹಾಗೆ ಪ್ರಿಂಟ್ ಆಗ್ತಾ ಇತ್ತು. ಇದನ್ನು ಫೋಟೋಗ್ರಫಿ ಮೆಮೊರಿ. ಮುಂದೆ ಇವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಸುಂದರ್ ಪಿಚಾಯ್ ಅವರು ಓದಿನಲ್ಲಿ ಸಖತ್ ಟಾಪ್. ಎತ್ತವರ ಕನಸಿನಂತೆ ಕಷ್ಟಪಟ್ಟು ಓದಿ IIT ಖರಗ್ಪುರಲ್ಲಿ ಸೇರಿಕೊಂಡರು. ಅಲ್ಲಿ ಮೆಟಾಲರ್ಜಿಕಲ್ ಇಂಜಿನಿಯರಿಂಗ್ ಮುಗಿಸಿ ಸಿಲ್ವರ್ ಮೆಡಲ್ ಗೆದ್ದು ಅಮೆರಿಕದ ವರ್ಲ್ಡ್ ಫೇಮಸ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಅವರಿಗೆ ಓದಲು ಆಫರ್ ಬಂತು. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಎದುರಾಯಿತು. ಅಮೆರಿಕ ಕಳಿಸಲು ಟಿಕೆಟ್ ಕೊಳ್ಳುವಷ್ಟು ಹಣವು ಕೂಡ ಅವರ ತಂದೆಯಲ್ಲಿರಲಿಲ್ಲ. ಬ್ಯಾಂಕ್ನಲ್ಲಿ ಲೋನು ಕೂಡ ಸಿಗ್ತಿರಲಿಲ್ಲ. ತಂದೆ ಅತ್ಯಂತ ಅಪಾಯಕಾರಿ ನಿರ್ಧಾರ ತೆಗೆದುಕೊಂಡರು. ತಮಗಿದ್ದ ಎಲ್ಲ ಉಳಿತಾಯವನ್ನ ಒಟ್ಟುಗೂಡಿಸಿ 1 ವರ್ಷದ ಸಂಬಳ ಜೋಡಿಸಿ ಹೀಗಾಗಿ ಖರ್ಚು ಮಾಡಿದರು. ಆದರೆ ಮಗ ಅಮೆರಿಕದಲ್ಲಿ ಫೇಲ್ ಆಗಿದ್ರೆ ಇಡೀ ಕುಟುಂಬ ಬೀದಿಗೆ ಬರುತ್ತಿತ್ತು. ದೊಡ್ಡ ರಿಸ್ಕ್ ತೆಗೆದುಕೊಂಡು ವಿಮಾನ ಹತ್ತಿದ ಸುಂದರ್ಗೆ ಕಾದಿದ್ದು ಮತ್ತೊಂದು ಶಾಕ್. ಅಲ್ಲಿನ ಖರ್ಚು ನೋಡಿ ಸುಂದರ್ ಬೆಚ್ಚಿ ಬಿದ್ದರು. ಒಂದು ಸಣ್ಣ ಬ್ಯಾಕ್ ಪ್ಯಾಕ್ ಕೊಳ್ಳಲು ಕೂಡ ಅವರ ಬಳಿ ದುಡ್ಡಿರಲಿಲ್ಲ. ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಬಳಸಿ ದಿನವನ್ನ ದೂಡಿದರು. ವಾರ್ಟಿಮನ್ ಬಿಸ್ನೆಸ್ ಸ್ಕೂಲ್ನಲ್ಲಿ MBA ಕೂಡ ಮುಗಿಸಿದರು. ಇನ್ನು ಕಥೆಯ ಅತಿ ದೊಡ್ಡ ಟ್ವಿಸ್ಟ್ ಇಲ್ಲಿದೆ. ಏಪ್ರಿಲ್ 1, 2004ರಂದು ಸುಂದರ್ ಪಿಚಾಯ್ ಅವರು ಜಾಯಿನ್ ಆಗಿದ್ದು ಗೂಗಲ್ನ ಒಂದು ಸರ್ಚ್ ಇಂಜಿನ್ ಆಗಿತ್ತು. 2006ರಲ್ಲಿ ಮೈಕ್ರೋಸಾಫ್ಟ್ ಕಂಪನಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ತಮ್ಮದೇ ಆದ ಇಂಟರ್ನೆಟ್ ಎಕ್ಸ್ಪ್ಲೋರ್ ಬ್ರೌಸರ್ನಿಂದ ಗೂಗಲ್ ಸರ್ಚ್ ಇಂಜಿನನ್ನು ಡಿಫಾಲ್ಟ್ ಆಗಿ ಡಿಲೀಟ್ ಮಾಡಲು ಪ್ಲಾನ್ ಮಾಡಿತ್ತು. ಗೂಗಲ್ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಆಘಾತವಾಗಿತ್ತು.
ಆಗ ಸುಂದರ್ ಪಿಚೈ ಅವರು ಗೂಗಲ್ ಮಾಲೀಕರಿಗೆ ಹೇಳಿದರು, ನಾವು ಬೇರೆಯವರ ಬ್ರೌಸರ್ ನಂಬಿ ಕೂರಬಾರದು, ನಮ್ಮದೇ ಆದ ಸ್ವಂತ ಬ್ರೌಸರ್ ಮಾಡಬೇಕು. ಆದರೆ ಸಂಸ್ಥಾಪಕರು ಅದಕ್ಕೆ ಕೋಟಿಗಟ್ಟಲೆ ಹಣ ಬೇಕು, ಬ್ರೌಸರ್ ಮಾಡೋದು ಸುಲಭವಲ್ಲ ಎಂದು ರಿಜೆಕ್ಟ್ ಮಾಡಿದರು. ಆದರೆ ಪಿಚೈ ಹಿಂದೆ ಸರಿಯಲಿಲ್ಲ. ತನ್ನ ತಂಡವನ್ನ ಕಟ್ಟಿಕೊಂಡು 2008ರಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿ ಗೂಗಲ್ ಕ್ರೋಮ್ ಲಾಂಚ್ ಮಾಡಿದರು. ರಿಸಲ್ಟ್ ಏನಾಯ್ತು ಗೊತ್ತಾ? ಇವತ್ತು ಜಗತ್ತಿನ 60%ಕ್ಕೂ ಹೆಚ್ಚು ಜನ ಕ್ರೋಮ್ ಬಳಸುತ್ತಿದ್ದಾರೆ ಮತ್ತು ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇತಿಹಾಸ ಪುಟ ಸೇರಿದೆ. ಇವರ ಈ ಬುದ್ಧಿವಂತಿಕೆಯನ್ನ ನೋಡಿ 2011ರಲ್ಲಿ ಮೈಕ್ರೋಸಾಫ್ಟ್ ಮತ್ತು ಟ್ವಿಟರ್ ಕಂಪನಿಗಳು ಸುಂದರ್ ಅವರಿಗೆ ತಮ್ಮ ಕಂಪನಿ ಸಿಇಒ ಆಗಲು ಆಫರ್ ಕೊಟ್ಟವಾಗ ಗೂಗಲ್ ಕಂಪನಿಗೆ ಭಯ ಶುರುವಾಗಿ ಸುಮಾರು $50 ಮಿಲಿಯನ್ ಕೊಟ್ಟು ಸ್ಟಾಕ್ಸ್ ಮತ್ತು ಬೋನಸ್ ನೀಡಿ ತನ್ನಲ್ಲೇ ಉಳಿಸಿಕೊಂಡು 2015ರಲ್ಲಿ ಸಿಇಒ ಆಗಿ ನೇಮಕ ಮಾಡಿತು. ಇದು ಪಿಚೈ ಪಡೆಯುತ್ತಿರುವ ಸಂಬಳ $6,302 ಕೋಟಿಗೂ ಹೆಚ್ಚು. ಒಬ್ಬ ಸಾಮಾನ್ಯ ಭಾರತೀಯ ಹುಡುಗ ಜಗತ್ತನ್ನೇ ಆಳುವ ಮಟ್ಟಕ್ಕೆ ಬೆಳೆದ ಪರಿ ಮೈಂಡ್ಸೆಟ್ ಅಂದ್ರೆ ಇದು ಕಣ್ರಿ. ಸುಂದರ್ ಪಿಚೈ ಅವರ 3 ಯಶಸ್ವಿ ಸೂತ್ರ ನಮ್ಮನ್ನ ಬದಲಾಯಿಸುತ್ತದೆ. ನೀವು ಸೋಲುತ್ತಿಲ್ಲ ಎಂದರೆ ನೀವು ಜೀವನದಲ್ಲಿ ಹೊಸದೇನನ್ನು ಟ್ರೈ ಮಾಡ್ತಿಲ್ಲ ಎಂದರ್ಥ. ಸೋಲನ್ನು ಸಂಭ್ರಮಿಸಿ ಅದರಿಂದ ಕಲಿಯಿರಿ. ಯಾವಾಗಲೂ ಲೈಫ್ನಲ್ಲಿ ಬೇರೆಯವರ ಆಕ್ಷನ್ಗಳಿಗೆ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಶಾಂತವಾಗಿ ಯೋಚಿಸಿ ರಿಯಾಕ್ಟ್ ಮಾಡಿ. ಶಾಂತತೆ ಅತಿ ದೊಡ್ಡ ಆಯುಧ. ನಿಮ್ಮ ಹಿನ್ನೆಲೆ ಏನೇ ಆಗಿರಲಿ ಪರವಾಗಿಲ್ಲ. ಐಡಿಯಾ ಮತ್ತು ದೂರದೃಷ್ಟಿ ಜಗತ್ತನ್ನು ಬದಲಾಯಿಸಿ ಬಿಡುತ್ತದೆ. ಬಂಧುಗಳೇ, ಮದುರೈನ ಒಂದು ಸಣ್ಣ ರೂಮ್ ಫೋನ್ ಕೂಡ ಇಲ್ಲದೆ ಬೆಳೆದ ಹುಡುಗ ಇಂದು ಜಗತ್ತಿನ ಕೈಯಲ್ಲಿರುವ ಆಂಡ್ರಾಯ್ಡ್ ಗೂಗಲ್ ಅನ್ನು ಕಂಟ್ರೋಲ್ ಮಾಡುತ್ತಿದ್ದಾನೆ ಅಂದರೆ ಅದು ಕೇವಲ ಅದೃಷ್ಟ ಅಲ್ಲ, ಪರಿಶ್ರಮ. ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ನೀಡಿ ಗೌರವಿಸಿದೆ. ಈ ರೋಮಾಂಚನಕಾರಿ ಕತೆ ನಿಮಗೆ ಹೇಗನಿಸ್ತು ಕಾಮೆಂಟ್ ಮಾಡಿ. ಈ ರೀತಿಯ ಅತ್ಯಂತ ಉತ್ತಮವಾದಂತಹ ಕತೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಕತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್.